परिश्च प्रकृतिश्चैव ब्रह्मवायु तथैव च सुपर्णशेषरुद्राद्याः चक्रसूर्ययमावपि अग्निर्यमानुजश्चैव कालशब्दोदिताः पृथक् पूर्वोक्तास्त्वप्रोक्तानाम् प्रभवाः सर्वतोमुताः तः कालाग्निरुद्रात्मा यत्सृष्टमिदमात्मनः सन्नियच्छति तत्काले घनानीकमिवानिलः सर्वेभ्यः श्रोतृभ्यः सकुटुम्बेभ्यः सपरिवारेभ्यः पराभव संवत्सरस्य नूतनस्य नमस्काराः शुभाशयाश्च मया सपरिवारेण अनेन द्वारा व्याह्रियन्ते। नूतनमिमं पराभव संवत्सरम् अस्माकं हृदि वर्तमानानां कामक्रोधादिशत्रूणां पराभवं कारयित्वा अस्माकं च साधकानां लौकिकेभ्यः आत्मव्यतिरिक्तेभ्यः पदार्थेभ्यः परा दूरे भावम् अस्तित्वं दत्त्वा नूतनमिमं संवत्सरं वयं सार्थकं करवाम। अतएव प्रथमं कालशब्दवाच्यानां हरि प्रकृति ब्रह्मवायु सुपर्णशेष रुद्र प्रभृतीनां स्तोत्रपूर्वकम् इदं प्रवचनम् इदानीं प्रारब्धं श्रूयते। ಪರಾಭವ ಸಂವತ್ಸರದ ಶುಭಾಶಯಗಳು ಮತ್ತೆ ನಮಸ್ಕಾರಗಳು ಎಲ್ಲ ಶ್ರೋತೃಗಳಿಗೆ. ಪರಾಭವ ಅಂದ್ರೆ ಸೋಲು ಅಂತ ಅದರ ಅರ್ಥ. ನಮ್ಮಲ್ಲಿರುವ ಕಾಮಕ್ರೋಧ ಮೊದಲಾದ ಶತ್ರುಗಳು ಸೋತು ದೂರ ಓಡಿ ಹೋಗ್ಬೇಕು. ಮತ್ತೆ ನಾವು ಲೌಕಿಕ ಜಂಜಟಗಳಿಂದ ದೂರ ಇರಬೇಕು. ಅದಕ್ಕಾಗಿ ಆ ಪರಾಭವ ಸಂವತ್ಸರವನ್ನ ನಾವು ಉಪಯೋಗ ಮಾಡಿಕೊಳ್ಬೇಕು. ಕಾಲನಿಯಾಮಕನಾದ ಭಗವಂತನ ದುರ್ಗೆಯ ಚತುರ್ಮುಖ ಬ್ರಹ್ಮವಾಯುಗಳ ಗರುಡಶೇಷ ರುದ್ರದ ಎಲ್ಲರ ಸ್ತೋತ್ರವನ್ನು ಕೂಡ ನಾವೀಗ ಆರಂಭದಲ್ಲಿ ಮಾಡಿದ್ದೇವೆ. ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯದ 43ನೇ ಶ್ಲೋಕದ ವಿವರಣಕ್ಕೆ, ಅದರ ವ್ಯಾಖ್ಯಾನಕ್ಕೆ, ಅದರ ಶ್ರವಣಕ್ಕೆ ನಾವೀಗ ತೊಡಗಿದ್ದೇವೆ. ತತಃ ಕಾಲಾಗ್ನಿರುದ್ರಾತ್ಮ ಅಂತ ಜಗತ್ತನ್ನ ಈ ಭಗವಂತನೇ ಸೃಷ್ಟಿಸಿದ್ದಾನೆ. ತಾನೇ ಪ್ರಳಯ ಕಾಲದಲ್ಲಿ ಯಮ, ಅಗ್ನಿ, ರುದ್ರ ಇವರ ಅಂತರ್ಯಾಮಿಯಾಗಿ ನರಸಿಂಹನ ರೂಪದಿಂದ ತಾನೇ ಸೃಷ್ಟಿಸಿದ ಪ್ರಪಂಚವನ್ನ ತಾನೇ ಸಂಹರಿಸ್ತಾನೆ. ಅದು ಹೇಗೆ ಅಂದ್ರೆ, ಒಂದು ಮೋಡ ಅನಾಯಾಸವಾಗಿ, ಒಂದು ವಾಯು ಮೋಡಗಳನ್ನು ಅನಾಯಾಸವಾಗಿ ದೂರ ಹಾರಿಸಿ ಓಡಿಸುವಂತೆ. ಇದು ಈ 43ನೇ ಶ್ಲೋಕದ ತಾತ್ಪರ್ಯ. ಆಚಾರ್ಯರು ಈ ಶ್ಲೋಕವನ್ನು ವ್ಯಾಖ್ಯಾನಿಸುವಾಗ ವಾಮನ ಪುರಾಣದ ಮಾತೊಂದನ್ನು ಕೂಡ ಉದ್ಧರಿಸಿದ್ದಾರೆ. ಭಗವಂತ ಯಾವ್ಯಾವ ರೂಪಗಳಿಂದ ಏನೇನು ಕಾರ್ಯಗಳನ್ನು ಮಾಡ್ತಾನೆ ಅನ್ನುವುದನ್ನ ತುಂಬಾ ಸುಂದರವಾಗಿ ಅವ್ರು ತೋರಿಸ್ತಾರೆ. ಇದಕ್ಕೆ ಮೊದಲು ವಿಜಯಧ್ವಜರು ಮತ್ತು ಯಾದವಾರ್ಯರು
ಏನ್ ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಾಗವತ ತಾತ್ಪರ್ಯದಲ್ಲಿ ವಾಮನ ಪುರಾಣದ ಶ್ಲೋಕವನ್ನು ಉದ್ಧರಿಸಿದ್ದಾರೆ ಅಂತ ನಾವು ನೋಡಿದ್ವಿ. ಮತ್ಸ್ಯಾದಿ ರೂಪಿ ಪೋಷಯತಿ, ಮತ್ಸ್ಯ ಇತ್ಯಾದಿ ರೂಪಗಳನ್ನು ತಾಳಿ, ಕೂರ್ಮ, ಧನ್ವಂತರಿ ಇತ್ಯಾದಿಗಳ ರೂಪಗಳನ್ನು ಕೂಡ ತಾಳಿ ಜಗತ್ತನ್ನು ಅವನು ಪೋಷಿಸ್ತಾನೆ. ಮತ್ತೆ ನರಸಿಂಹನ ರೂಪದಿಂದ ರುದ್ರನಲ್ಲಿದ್ದು ಜಗತ್ತಿಗೆ ಪ್ರಳಯವನ್ನು ಮಾಡ್ತಾನೆ. ಚತುರ್ಮುಖ ಬ್ರಹ್ಮನಲ್ಲಿ ಇದ್ದು ಜಗತ್ತನ್ನು ಸೃಷ್ಟಿಸ್ತಾನೆ ಕೂಡ. ಒಬ್ಬನೇ ಭಗವಂತ ಈ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾನೆ. ಬೇರೆ ಬೇರೆ ಅಧಿಷ್ಠಾನಗಳನ್ನ ಅವನು ಪ್ರವೇಶಿಸಿ ಆ ಅಧಿಷ್ಠಾನದ ಮೂಲಕ ಈ ಕಾರ್ಯಗಳನ್ನು ಮಾಡ್ತಾನೆ. ತಾನೂ ಕೂಡ ಸ್ವತಂತ್ರನಾಗಿ ಆ ಕಾರ್ಯಗಳನ್ನು ಮಾಡುತ್ತಾನೆ. ಮತ್ಸ್ಯ, ಧನ್ವಂತರಿ, ವೇದವ್ಯಾಸ ಮೊದಲಾದ ಅವತಾರಗಳಲ್ಲಿ ಜ್ಞಾನದ ಪೋಷಣವನ್ನು ಮಾಡಿದ ಭಗವಂತ. ಈ ಜಗತ್ತಿಗೆ ಜ್ಞಾನವನ್ನು ಕೊಟ್ಟ. ಅದನ್ನು ಮತ್ಸ್ಯಾದಿ ರೂಪಿ ಪೋಷಯತಿ ಅಂದ್ರೆ ಮತ್ಸ್ಯ, ಕೂರ್ಮ ಇತ್ಯಾದಿಗಳನ್ನಂತ ನಾವು ತಿಳ್ಕೊಳ್ಬೇಕು. ಕೃಷ್ಣನ ರೂಪದಿಂದಲೂ ಜ್ಞಾನ ಕೊಟ್ಟಿದ್ದಾನೆ. ಬುದ್ಧನ ರೂಪದಿಂದಲೂ ಕೂಡ ಜ್ಞಾನವನ್ನ, ಪ್ರಶಾಂತ ವಿದ್ಯಾ ಎಂಬ ಜ್ಞಾನವನ್ನ ಕೊಟ್ಟೇ ಇದ್ದಾನೆ. ಅಂತೂ ಮತ್ಸ್ಯ ಮೊದಲಾದ ರೂಪಗಳಿಂದ ಜಗತ್ತನ್ನ ಅವನು ಪೋಷಿಸ್ತಾನೆ. ಅದು ಹಿಂದಿನ ಶ್ಲೋಕದಲ್ಲೂ ಕೂಡ ಬಂತು, ಕೃಷ್ಣಾತಿ ಸ್ಥಾಪಯನ್ ವಿಶ್ವಂ ಅಂತ. ಕೃಷ್ಣಾತಿ ಅಂದ್ರೆ ಬೇಕಾದ ಭೋಗಗಳನ್ನು ಕೊಡ್ತಾನೆ, ಹಾಗೆ ಭಕ್ತಿ, ವೈರಾಗ್ಯ, ಜ್ಞಾನಗಳನ್ನು ಬೆಳೆಸ್ತಾನೆ. ಕೂರ್ಮ ರೂಪದಿಂದ ಸಮುದ್ರದ ಮಥನಕ್ಕೆ ಅವನು ಕಾರಣನಾಗಿ ಅಮೃತ ಹುಟ್ಟಿ ಬಂದ ಮೇಲೆ ಧನ್ವಂತರ ರೂಪದಿಂದ ಅದನ್ನು ಎಲ್ರಿಗೂ ಕೊಟ್ಟ. ಮುಂದೆ ಆ ದೇವತೆಗಳ ಜೊತೆಗೆ ಯುದ್ಧಕ್ಕೆ ಬಂದಂತಹ ದೈತ್ಯರನ್ನ ಅವನೇ ಮತ್ತೊಂದು ರೂಪದಿಂದ ಸಂಹರಿಸಿದ. ಹೀಗೆ ಆ ಸಮುದ್ರದ ಮಥನ ನಡೆಯುವಾಗಲೂ ಕೂಡ ಅವನು ಅಲ್ಲಿದ್ದ, ಅಜಿತ ಎಂಬ ರೂಪದಿಂದ ಇದ್ದ. ಕೂರ್ಮ ರೂಪದಿಂದ ಆ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತಿದ್ದ. ಧನ್ವಂತರಿ ರೂಪದಿಂದ ಅಮೃತವನ್ನ ಹೊರತಂದ. ಆ ಅಮೃತವನ್ನ ದೈತ್ಯರು ಕಿತ್ತುಕೊಂಡಾಗ ಆ ದೈತ್ಯರನ್ನ ಸಮುಗ್ಧಗೊಳಿಸ್ಲಿಕ್ಕಾಗಿ ಅವನು ಮೋಹಿನಿ ರೂಪವನ್ನು ತಾಳಿದ. ಹೀಗೆ ಒಂದೇ ಕಾಲದಲ್ಲಿ ಅನೇಕ ರೂಪಗಳನ್ನು ತಾಳ್ತಿರ್ತಾನೆ. ಕೂರ್ಮ ರೂಪ ಅನ್ನುವುದು ಹೀಗೆ, ಕೂರ್ಮಾವತಾರ ಅನ್ನುವುದು ಹೀಗೊಂದು ವಿಶಿಷ್ಟವಾದದ್ದು. ಎಲ್ಲಾ ಕಾರ್ಯಗಳನ್ನು ಭಗವಂತ ಮಾಡಿದ್ದಾನೆ. ಸಮುದ್ರ ಮಥನದಿಂದ ಆರಂಭಿಸಿ ಶತ್ರು ಮಥನದವರೆಗೆ ಎಲ್ಲಾ ಕಾರ್ಯಗಳನ್ನು ಕೂಡ ಅವನೇ ಮಾಡಿದ್ದಾನೆ. ಹಾಗೆ ಮತ್ಸ್ಯಾದಿ ರೂಪಗಳಿಂದ ಅವನು ಪೋಷಣೆ ಮಾಡ್ತಾನೆ. ನಮಗೆ ಬೇಕಾದ ಆಹಾರ ಮತ್ತೆ ಲೌಕಿಕ ಭೋಗಗಳನ್ನು ಕೊಡ್ತಾನೆ, ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡ್ತಾನೆ. ಮತ್ಸ್ಯ ಪುರಾಣ ಅಂತ ದೊಡ್ಡ ಪುರಾಣವೇ ಇದೆ, ಕೂರ್ಮ ಪುರಾಣ ಇದೆ. ಧನ್ವಂತರಿ ರೂಪದಿಂದ ಜಗತ್ತಿಗೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನಂ ಸುಧಾ ಕಲಶಮೇವತೆ ಸಂದಧಾನಂ ಅಂತ ಧನ್ವಂತರಿಯ ಮಂತ್ರದಲ್ಲಿ ಅವನ ಜ್ಞಾನ ಇದೆ. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಇದೆ, ಮತ್ತೊಂದು ಕೈಯಲ್ಲಿ ಅಮೃತದ ಕಲಶ ಇದೆ. ಹೀಗೆ ಮತ್ಸ್ಯಾದಿ ರೂಪದಿಂದ ಪೋಷಣೆ ಮಾಡ್ತಾನೆ. ಇನ್ನ ಮತ್ತೆ ಕಾಲಾಗ್ನಿ ರುದ್ರಾತ್ಮ, ಕಾಲದಲ್ಲಿ, ಅಗ್ನಿಗಳಲ್ಲಿ ಮತ್ತು ರುದ್ರನಲ್ಲಿ ಇದ್ದು ಅವನು ನರಸಿಂಹನ ರೂಪದಿಂದ ಜಗತ್ತನ್ನ ನಾಶಪಡಿಸ್ತಾನೆ. ಅಲ್ಲಿ ಕಾಲ ಅಂದ್ರೆ ಯಮ, ಯಾದವಾರರು ಹೇಳುವಂತೆ. ವಿಜಯಧ್ವಜರು ಏನು ಹೇಳಿಲ್ಲ. ಅಗ್ನಿ ಅಂದ್ರೆ ಸಂವರ್ತಕಾಗ್ನಿ, ಪ್ರಳಯ ಕಾಲದ ಅಗ್ನಿ. ರುದ್ರ, ಇದಂತೂ ಪಾರ್ವತಿಪತಿಯಾದ ರುದ್ರನ ಬಗ್ಗೆ ನಮ್ಗೆ ಗೊತ್ತಿದ್ದೇ ಇದೆ. ಅವರಿಗೆ ಆತ್ಮನಾಗಿದ್ದು ಅವರೊಳಗೆ ವ್ಯಾಪಿಸಿ ನಿಂತು ನರಸಿಂಹನ ರೂಪದಿಂದ ಈ ಎಲ್ಲ ಕಾರ್ಯ, ನಾಶದ ಕಾರ್ಯವನ್ನು ಮಾಡ್ತಾನೆ.
ಹಾಗಾದ್ರೆ ಒಟ್ಟಾರೆ ಶ್ಲೋಕ ಏನು? ತತಃ ಭಾಗವತದ ಶ್ಲೋಕದ ಅರ್ಥ, ಈ ಸೃಷ್ಟಿಯ ಬಳಿಕ ಪಾಲನೆ ನಡೀತು. ಪಾಲನದ ಬಳಿಕ ಈ ಪ್ರಳಯ ಕಾಲ ಬಂದಾಗ ತನ್ನಿಯ ಚಿತಿ ತತ್ಕಾಲೆ ಕಾಲ ಅಗ್ನಿ ರುದ್ರರಲ್ಲಿ ತಾನು ನಿಂತು ಈ ಜಗತ್ತನ್ನ ನಾಶಪಡಿಸ್ತಾನೆ. ಅನಾಯಾಸವಾಗಿ ಗಾಳಿ ಅನಾಯಾಸವಾಗಿ ಮೋಡಗಳನ್ನು ಚದುರಿಸಿ ಬಿಡುವಂತೆ ಈ ಜಗತ್ತನ್ನೆಲ್ಲ ಅವನು ನಾಶಪಡಿಸ್ತಾನೆ. ಮೋಡದ ಉದಾಹರಣೆ ಕೊಟ್ಟಿರುವುದು ಮತ್ತು ವಾಯುವಿನ ಉದಾಹರಣೆ ಕೊಟ್ಟಿದ್ದು ತುಂಬಾ ಸುಂದರವಾಗಿದೆ ಅಂತ ಕಾಣಿಸ್ತದೆ. ಆಕಾಶವನ್ನು ನಾವು ನೋಡ್ತಾ ಇದ್ರೆ ಮೋಡಗಳು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ಕಾಣಿಸ್ತಿರ್ತವೆ. ದೊಡ್ಡ ಆನೆಯಂತೆ ಒಂದು ಮೋಡ ಕಾಣಿಸ್ತದೆ, ಮತ್ತೊಂದು ಕಡೆ ದೊಡ್ಡ ಅರಮನೆಯಂತೆ ಒಂದು ಮೋಡ ಕಾಣಿಸ್ತದೆ. ಹೀಗೆ ನಾನಾ ತರದ ಆಕಾರಗಳು ಮೋಡಗಳಿಗೆ, ನಾನಾ ತರದ ಬಣ್ಣಗಳು, ಇವನ್ನೆಲ್ಲ ಪಡೆದು ಓಡಿಸ್ತದೆ ಈ ಗಾಳಿ. ಮೋಡಕ್ಕೆ ಯಾವುದೇ ಬಣ್ಣ ಇಲ್ಲ. ಕೆಲವು ಕಡೆ ಬಿಳಿ ಇರ್ತದೆ, ಕೆಲವು ಕಡೆ ನೀಲ ಬಣ್ಣ ಇರ್ತದೆ, ಕೆಲವು ಕಡೆ ಸೂರ್ಯನ ಕಿರಣಗಳಿಂದಾಗಿ ಅದಕ್ಕೆ ಕೆಂಬಣ್ಣ ಕಾಣಿಸ್ಕೊತಿರ್ತದೆ. ಹೀಗೆ ನಾನಾ ತರದ ಬಣ್ಣಗಳು, ನಾನಾ ತರದ ಆಕಾರ ಇರುವಂತಹ ಮೋಡಗಳೆಲ್ಲ ಎಷ್ಟು ಹೊತ್ತು ಸ್ಥಿರವಾಗಿ ನಿಲ್ಲುತ್ತವೆ ಆಕಾಶದಲ್ಲಿ. ಸತತವಾಗಿ ಗಾಳಿ ಅಂತೂ ಬೀಸ್ತಾನೆ ಇರ್ತದೆ. ಬೀಸುವ ಗಾಳಿ ಆ ಮೋಡಗಳ ಆಕಾರವನ್ನ, ಬಣ್ಣವನ್ನ ಎಲ್ಲವನ್ನೂ ನಾಶಪಡಿಸಿ ಬಿಡ್ತದೆ. ಹಾಗೆ ಭಗವಂತ ಸೃಷ್ಟಿಸಿದ ಈ ಜಗತ್ತಿದೆಯಲ್ಲ, ಎಷ್ಟು ಕಾಲ ಇರಬಲ್ಲದು? ದೊಡ್ಡ ದೊಡ್ಡ ಮನೆಗಳನ್ನ ನಾವೆಲ್ಲ ಕಟ್ಕೊಂಡಿದ್ದೇವೆ, ಅರಮನೆಗಳನ್ನು ಕಟ್ಟಿದ್ದೇವೆ, ದೇವಾಲಯಗಳನ್ನು ಕಟ್ಟಿದ್ದೇವೆ, ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಆ ಮನೆಗಳ ಒಳಗೆ ನಮ್ಮ ಬದುಕು ಅದು ನಿರ್ಮಿತ ಆಗಿದೆ. ಇವೆಲ್ಲವನ್ನೂ ನಾಶಪಡಿಸಿಬಿಡ್ತಾನೆ. ಈ ಜಗತ್ತಿನ ಅಶಾಶ್ವತತೆಯನ್ನು ಹೇಳುವಾಗ ಗಂಧರ್ವ ನಗರದಂತೆ ಕೆಲವು ಕಡೆ ಹೇಳ್ತಿರ್ತಾರೆ. ಅದೇ ಆಕಾಶವನ್ನು ನೋಡಿದಾಗ ಹಾಗೆ ಕಾಣಿಸ್ತದೆ. ಗಂಧರ್ವರ ಒಂದು ದೊಡ್ಡ ನಗರದಂತೆ ಆ ಮೋಡಗಳೆಲ್ಲ ಒಂದೊಂದು ಬೇರೆ ಬೇರೆ ಅರಮನೆಗಳಂತೆ ಕಾಣಿಸ್ತಿರ್ತವೆ. ಗಂಧರ್ವರ ನಗರದಲ್ಲಿ ಒಂದೊಂದು ಮೋಡವು ಒಂದೊಂದು ಮನೆ, ದೊಡ್ಡ ದೊಡ್ಡ ಸೌಧ, ಒಂದು ಶ್ವೇತ ಭವನ, ಒಂದು ಕೃಷ್ಣ ಭವನ, ವೈಟ್ ಹೌಸ್ ಒಂದು, ಬ್ಲ್ಯಾಕ್ ಹೌಸ್ ಒಂದು, ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ಒಳಗೊಂಡಂತಹ ವಿಲಕ್ಷಣವಾದ ಆಕಾರ ಇರುವಂತಹ ಮೋಡಗಳು ಇರ್ತವೆ. ಅವೆಲ್ಲ ನೋಡಿದ್ರೆ ಒಟ್ಟು ಗಂಧರ್ವರ ನಗರದಂತೆ ಕಾಣಿಸ್ತಿರ್ತವೆ. ಆದ್ರೆ ನಮ್ಮ ಜಗತ್ತು ಕೂಡ, ನಮ್ಮ ಈ ಬದುಕು ಕೂಡ ಗಂಧರ್ವರ ನಗರದಂತೆ ಅಶಾಶ್ವತ. ಘನಾನೀಕ ಮಿವಾನಿಲ ಅಂತ ಉದಾಹರಣೆ ಕೊಡುವ ಮೂಲಕ ಮೋಡಗಳ ಆ ಬೆಳಗು ಅದೆಷ್ಟು ಅಸ್ಥಿರುವ, ಹಾಗೆ ನಮ್ಮ ಜಗತ್ತಿನ ವೈಭವ, ನಾವು ಕಟ್ಟಿದ ಎಲ್ಲ ಸಂಘ ಸಂಸ್ಥೆಗಳು, ಕಟ್ಟಡಗಳು, ನಾವು ಕಟ್ಟಿದ ಬದುಕು, ಇದೆಲ್ಲವೂ ಕೂಡ ಅಶಾಶ್ವತ ಅನ್ನೋದನ್ನ ಅಲ್ಲಿ ತೋರಿಸ್ತಿದ್ದಾರೆ. ಗಾಳಿಗೆ ಎಷ್ಟು ಶಕ್ತಿ ಬೇಕಾಗ್ತದೆ? ಪ್ರಬಲವಾದ ಗಾಳಿ ಏನು, ಸುಂಟರ ಗಾಳಿ ಏನ್ ಬೇಕಾಗಿಲ್ಲ, ಬಿರುಗಾಳಿ ಏನ್ ಬೇಕಾಗಿಲ್ಲ. ಸಾಧಾರಣವಾದ ಗಾಳಿಯೇ ಮೋಡಗಳನ್ನ ಚದುರಿಸಿ ಬಿಡ್ತದೆ. ಅದರಂತೆ ನಮ್ಮ ಬದುಕು ಕೂಡ ಅಂತ ಅದರ ತಾತ್ಪರ್ಯ. ಇದು ಆ 43ನೇ ಶ್ಲೋಕದಲ್ಲಿ ವಿಜಯಧ್ವಜರು ಮತ್ತು ಯಾದವಾರರು ಹೇಳುವಂತಹ ಅರ್ಥ. ವಿಜಯಧ್ವಜರು ಹೆಚ್ಚೇನು ಹೇಳಲಿಲ್ಲ ಆದ್ರಿಂದ ಅವ್ರ ವಾಕ್ಯಗಳನ್ನ ನಾನು ಓದಲಿಲ್ಲ. ಇಲ್ಲಿ ಕಾಲಾಗ್ನಿ ರುದ್ರಾತ್ಮ ಅಂತಿದೆಯಲ್ಲ, ಕಾಲ ಅಂದ್ರೆ ಯಮ, ಅಗ್ನಿ ಅಂದ್ರೆ ಪ್ರಳಯ ಕಾಲದ ಅಗ್ನಿ, ರುದ್ರ ಅಂದ್ರೆ ಅಂತೂ ಪ್ರಳಯ ಪಾರ್ವತಿಪತಿಯಾದ ರುದ್ರ. ಇವರಲ್ಲಿ ನರಸಿಂಹ ರೂಪದಿಂದ ಭಗವಂತ ಇದ್ದಾನೆ ಅಂತ ಅರ್ಥ ಬರೆದಿದ್ದಾರೆ ಯಾದವಾರರು. ಭಾಗವತ ತಾತ್ಪರ್ಯಕ್ಕೆ ಮಾತ್ರ ವ್ಯಾಖ್ಯಾನ ಮಾಡಿರುವ ಪ್ರಬೋಧಿನಿ, ದೀಪಿಕಾ ಮುದ್ರ ಕೆಲವಂತ ವ್ಯಾಖ್ಯಾನಗಳಲ್ಲೂ ಕೂಡ ಇದೇ ಅರ್ಥವೇ ಕೇಳಿ ಬರ್ತದೆ. ಈ ಕಾಲಾಗ್ನಿ ರುದ್ರಾತ್ಮ ಅನ್ನುವುದಕ್ಕೆ ಗೋವಿಂದಾಚಾರ್ಯರು ಬೇರೆ ಅರ್ಥ ಹೇಳಿದ್ದಾರೆ. ಕಾಲ ಅಂದ್ರೆ ಯಮ ಅನ್ನೋ ಅರ್ಥವನ್ನು ಹೇಳಲಿಲ್ಲ ಅವರು. ಈ ಮೃತ್ಯುವಿನ ಅನುಚರರು, ಸಹಚರರಾದಂತಹ ಕೆಲವು ದೇವತೆಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಅವ್ರನ್ನ ಕಾಲ ಶಬ್ದವನ್ನು ತಗೊಳ್ಬೇಕು ಅಂತ. ಅಗ್ನಿ ಮತ್ತು ರುದ್ರದ ಬಗ್ಗೆ ಏನು ವಿವಾದ ಇಲ್ಲ, ಕಾಲದ ಬಗ್ಗೆ ಮಾತ್ರ ಭಿನ್ನ ಅಭಿಪ್ರಾಯವನ್ನು ಕೇಳಿ ಬರ್ತದೆ. ಈ ಕಾಲದ ಬಗ್ಗೆ
ಮೃತ್ಯು ದೂತರ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದಿಷ್ಟು ವರ್ಣನೆಗಳನ್ನ ನಾವು ಕೇಳ್ತೇವೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ ಅಲ್ಲಿ 15ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಸಂಗತಿಗಳು ಬಂದಿವೆ. ವಾಹನಗಳು ಮತ್ತು ಭಗವಂತನ ವಾಹನವಾದ ಗರುಡ, ಶಯನವಾದಂತಹ ಶೇಷ, ಇವರಿಬ್ಬರು ಕೂಡ ಅಲ್ಲಿದ್ರು, ಮೊದಲು ಹುಟ್ಟಿದ್ರು. ಅದರಲ್ಲಿ ಆ ವಾಹನ ಮತ್ತು ಶಯನಗಳಿಂದ, ಗರುಡ ಮತ್ತು ಶೇಷದಿಂದ ಕಾಲರು ಮತ್ತು ಜಯಾದಿಗಳು ಹುಟ್ಟಿದರು. ಕಾಲನಾಮಕನಾದ ಗರುಡನ, ಭಗವಂತನ ವಾಹನನಾದ ಗರುಡನಿಂದ ಈ ಭಗವಂತನ ಸಂಹಾರ ಕರ್ಮದಲ್ಲಿ ಆತನಿಗೆ ಸಹಾಯಕರಾಗುವಂತಹ ಈ ಸಹಕಾರಿಗಳಾದಂತಹ ವ್ಯಕ್ತಿಗಳು ಹುಟ್ಟಿದರು. ಅದನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಯಾ ವರ್ಣದ ಅಭಿಮಾನಿಗಳನ್ನ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಕಾಲಾಮೃತ್ಯವಯವಚ ಶುದ್ಧ ದೇವ ಸಮುದ್ದಿಷ್ಟಾ ಅಂತ ಬಂದಿದೆ. ಬೇರೆ ಬೇರೆ ವರ್ಣಕ್ಕೆ ಬೇರೆ ಬೇರೆ ದೇವತೆಗಳ ಅಭಿಮಾನಿಗಳಾಗಿದ್ದಾರೆ. ಕಾಲನಾಮಕರಾದ, ಮೃತ್ಯುನಾಮಕರಾದ ದೇವತೆಗಳು ಕೆಲವರು ಶೂದ್ರ ವರ್ಣದ ಅಭಿಮಾನಿಗಳಾಗಿದ್ದಾರೆ ಅಂತ ಅಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಹೀಗೆ ಗರುಡನಿಗೆ ಕಾಲ ಅಂತ ಶಬ್ದ ಇದೆ. ಅವನಿಂದ ಕಾಲನಾಮಕನಾದಂತಹ ಈ ದೇವತೆಗಳು ಹುಟ್ಟಿದರು. ಜೀವ ಎಂಬ ಶಬ್ದದಿಂದ ವಾಚ್ಯನಾದ ಭಗವಂತನ ಶಯನವೇ ಆದಂತಹ ಶೇಷನಿಂದ ಜಯ ವಿಜಯಾದಿಗಳು ಹುಟ್ಟಿದರು. ಹೀಗೆ ಕಾಲನಾಮಕರಾದವರು ಕೆಲವರಿದ್ದಾರೆ, ಅವರು ಗರುಡನಿಂದ. ಜೀವನಾಮಕರಾದವರು ಜಯ ವಿಜಯಾದಿಗಳು ಶೇಷನಿಂದ ಹುಟ್ಟಿದರು. ಇವರೆಲ್ಲ ದೇವತೆಗಳಿಗಿಂತ, ಉಳಿದ ದೇವತೆಗಳಿಗಿಂತ ಕಡಿಮೆ ಕಕ್ಷಾದಲ್ಲೇ ಇರುವಂತವ್ರು. ಆದ್ರೂ ಕೆಲವರು ಬೇಗ ಹುಟ್ಟಿರ್ತಾರೆ. ಜಯ ವಿಜಯಾದಿಗಳು 8 ಜನ ದ್ವಾರಪಾಲಕರು. ಜಯ ವಿಜಯ, ನಂದ ಸುನಂದನ, ಬಲ ಪ್ರಬಲ, ಕುಮುದ ಕುಮುದೇಕ್ಷಣ ಅಂತ ಇವರು ವೈಕುಂಠದಲ್ಲಿಯೂ ಭಗವಂತನಿಗೆ ದ್ವಾರಪಾಲಕರಾಗಿರ್ತಾರೆ. ಜೀವನ ಹೃದಯದಲ್ಲಿಯೂ ಕೂಡ ಭಗವಂತನಿಗೆ ದ್ವಾರಪಾಲಕರಾಗಿರ್ತಾರೆ. ಬಹಿರ್ದ್ವಾರಪಾಹ ಅಂತ ಆಂದೋಗ್ಯ ಉಪನಿಷತ್ತಿನಲ್ಲಿ ಆ ವಿಷಯ ಬಂದಿದೆ. ಅದನ್ನ ನಾವು ನೋಡ್ತೇವೆ. ಪೂರ್ವದ್ವಾರಕ್ಕೆ ಒಬ್ಬ ಅಂತರ್ದ್ವಾರಪಾಲಕರಾದವರು ಬೇರೆ ಇದ್ದಾರೆ, ಚಂದ್ರ, ಸೂರ್ಯ ಮೊದಲಾದವರು. ಹೀಗೆ ಅನೇಕ ಜನ ದ್ವಾರಪಾಲಕರು, ಒಳಗಿನ ದ್ವಾರಪಾಲಕರಿದ್ದಾರೆ, ಹೊರಗಿನ ದ್ವಾರಪಾಲಕರು ಕೆಲವರಿದ್ದಾರೆ. ಅದರಲ್ಲಿ ಹೊರಗಿನ ದ್ವಾರಪಾಲಕರೇ ಈ ಅಗ್ನಿ, ಜಯ ವಿಜಯ ಮೊದಲಾದವರು. ಒಳಗೆ ಇರುವಂತಹ ಸೂರ್ಯ, ಅಗ್ನಿ, ಇಂದ್ರ ಈ ಮೊದಲಾದ ದ್ವಾರಪಾಲಕರೇನಿದ್ದಾರೆ ಅವರಿಗೆ ಹೊರಗೆ ಇರುವಂತವರು ಸಹಕಾರಿಗಳು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದದ್ದನ್ನ ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದದ್ದು ಎರಡವನ್ನು ಕೂಡ ನಾವು ಹೀಗೆ ಸಂಗಮ ಮಾಡಿ ನೋಡ್ಕೊಳ್ಬೇಕು. ವಾಯುನು ಕೂಡ ಒಬ್ಬ ದ್ವಾರಪಾಲಕನಾಗಿದ್ದಾನೆ, ಅಂತರ್ದ್ವಾರಪಾಲಕನಾಗಿದ್ದಾನೆ ಅಂತ ಅಲ್ಲಿ ಬಂದಿದೆ. ಹೀಗೆ ಭಗವಂತನ ದ್ವಾರಪಾಲಕರಾದಂತಹ ಬೇರೆ ಬೇರೆ ದೇವತೆಗಳನ್ನ ಒಳಗಿರುವಂತವ್ರು ಮತ್ತೆ ಹೊರಗಿರುವಂತವ್ರು ಅಂತ ನಾವು ಉಪಾಸಿಸಬೇಕು. ಭಗವಂತನ ಪೂರ್ವ ದ್ವಾರಪಾಲಕ ಸೂರ್ಯ, ದಕ್ಷಿಣ ದ್ವಾರಪಾಲಕ ಚಂದ್ರ, ಪಶ್ಚಿಮ ದ್ವಾರಪಾಲಕ ವನ್ಹಿ, ಉತ್ತರ ದ್ವಾರಪಾಲಕ ಇಂದ್ರ ಅಂತ ಹೀಗೆ ಬಂದಿದೆ. ಊರ್ಧ್ವ ದ್ವಾರಪಾಲಕ ಪ್ರಧಾನ ವಾಯು, ಮೇಲಿನ ದ್ವಾರಕ್ಕೆ ಅಂತ ಬಂದಿದೆ. ಇವರಿಗೆ ಎಲ್ಲರಿಗೂ ಕೂಡ ಒಳಗಿರುವ ದ್ವಾರಪಾಲಕರು ಅಂತಾರೆ, ಇವರು ಮುಖ್ಯರು. ಇವರಿಗೆ ಜಯ ವಿಜಯಾದಿಗಳು ಸಹಕಾರಿಗಳು. ಹೀಗೆ ಈ ಜಯ ವಿಜಯಾದಿಗಳು ಭಗವಂತನ ದ್ವಾರಪಾಲಕರಾಗಿರುವುದಲ್ಲದೆ ಹೃದಯದಿಂದ ಹೊರಗೆ ಹೋಗುವಂತಹ ಜೀವರಿಗೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗುವಂತವ್ರು ಕೂಡ.
ಇವರಿಗೆ ತೈಮೇ ಕಾಲಾಹ ಈ ಅಜಾಮಿಳಾದಯ ದರ್ಶನಂ ದದುಹು, ಅಜಾಮಿಳಾಯ ದರ್ಶನಂ ದದುಹು ಅಂತ ಇವರೇ ಅಜಾಮಿಳನಿಗೆ ಕಾಣಿಸ್ಕೊಂಡಿದ್ರು. ಭಾಗವತದಲ್ಲಿ ಅವಂದೇ ಕಾಣೋದು. ಇದರ ಬಗ್ಗೆ ಒಂದ್ ಸ್ವಲ್ಪ ವಿವಾದ ಇದೆ. ಅದನ್ನೇ ನಾವೀಗ ಹೆಚ್ಚು ನೋಡ್ಬೇಕಾದ ಅಗತ್ಯ ಇಲ್ಲ. ಕಾಲರು ಮತ್ತೆ ಜಯ ವಿಜಯಾದಿಗಳು ಬೇರೆ ಬೇರೆನಾ, ಜಯ ವಿಜಯಾದಿಗಳೇ ಕಾಲರು ಅಂತನ್ನುವಂತಹ ಒಂದು ವಿವಾದ ಇದೆ. ಈಗ ಸದ್ಯದ ಮಟ್ಟಿಗೆ ಕಾಲರು ಜಯ ವಿಜಯಾದಿಗಳು ಒಬ್ಬರೇ ಅಂತನ್ನುವುದನ್ನು ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಇಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದಿಷ್ಟು ವಿಷಯಗಳನ್ನ ಅದ್ರ ಬಗ್ಗೆ ನೋಡಿದ್ವಿ. ಅದು ಈಗೇನು ಬೇಡ, ಜಯ ವಿಜಯಾದಿಗಳೇ ಕಾಲರು ಅಂತನ್ನೋದನ್ನ ತಿಳ್ಕೊಂಡು ಮುಂದೆ ಹೋಗೋಣ. ಆದ್ದರಿಂದ ಕಾಲಾಗ್ನಿ ರುದ್ರಾತ್ಮ ಅಂದ್ರೆ ಗೋವಿಂದಾಚಾರ್ಯ ದೃಷ್ಟಿಯಲ್ಲಿ ಆ ಕಾಲ ನಿಯಾಮಕ ಕಾಲ ಶಬ್ದವಾಚ್ಯರಾದ ಕೆಲವು ದೇವತಾ ಗಣಗಳೇನಿದ್ದಾರೆ ಅವರಲ್ಲಿಯೂ ನರಸಿಂಹನ ರೂಪದಿಂದ ಭಗವಂತ ಇದ್ದಾನೆ, ಅಗ್ನಿಯಲ್ಲಿಯೂ ನರಸಿಂಹನ ರೂಪದಿಂದ ಭಗವಂತ ಇದ್ದಾನೆ, ಮತ್ತೆ ರುದ್ರನಲ್ಲಂತೂ ನರಸಿಂಹ ರೂಪದಿಂದ ಇದ್ದೇ ಇದ್ದಾನೆ ಅನ್ನುವುದನ್ನ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಹೀಗೆ ಕಾಲ ಅಂದ್ರೆ ಯಮ ಅಂತ ಯಾದವಾರ್ಯ ಅಭಿಪ್ರಾಯ, ಕಾಲ ಅಂದ್ರೆ ಕಾರಣ ದೂತರು ಕೆಲವರು ಬೇರೆ ಜನ ಇದ್ದಾರೆ, ಆ ದೇವತೆಗಳು. ಕಾಲ ಜಯಾದ್ಯಾಶ್ಚ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿತರಾದವರು ಜಯ ವಿಜಯಾದಿಗಳು ಇರಬಹುದು, ಮತ್ತಾರೋ ಇರಬಹುದು. ಅದ್ರ ಬಗ್ಗೆ ಹೆಚ್ಚೇನು ವಿಚಾರ ನಾವು ನೋಡೋದು ಅಗತ್ಯ ಇಲ್ಲ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಇದಕ್ಕೆ ಪ್ರಾಚೀನ ಟಿಪ್ಪಣಿಕಾರರು ಹೆಚ್ಚಿನ ವಿಷಯಗಳನ್ನೇನು ಇಲ್ಲಿ ಬರೆದಿಲ್ಲ. ಅನಂತ ತೀರ್ಥರು, ಯಾದವೇಂದ್ರ ತೀರ್ಥರು ಮೊದಲಾದವರು ಇಲ್ಲಿ ಕಾಲಶಬ್ದ ವಾಚ್ಯರಾದವರು ಯಾರು ಅಂತ ಬರೆದಿಲ್ಲ. ಇಷ್ಟೆಲ್ಲ ಅಭಿಪ್ರಾಯಗಳನ್ನು ನಾನು ಮನನ ಮಾಡಿದ ಬಳಿಕವೂ ಕೂಡ ಕಾಲ ಶಬ್ದದಿಂದ ಯಾರನ್ನು ತಗೊಳ್ಬೇಕು ಅಂತ ನನಗೂ ಕೂಡ ಪೂರ್ಣವಾಗಿ ಅರಿವಿಗೆ ಬರಲಿಲ್ಲ, ನಿರ್ಣಯಕ್ಕೆ ಬರ್ಲಿಕ್ಕಾಗ್ಲಿಲ್ಲ. ನಾನು ಈ ಪ್ರಪಂಚದ ಆರಂಭದಲ್ಲಿ ಒಂದು ಮಂಗಳ ಶ್ಲೋಕ ಹೇಳಿದೆ. ಪರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವತ ಸುಪರ್ಣ ಶೇಷ ರುದ್ರಾದ್ಯಾಹ ಚಕ್ರ ಸೂರ್ಯ ಯಮಾವಪಿ ಅಗ್ನಿರ್ ಯಮಾನುಜಶ್ಚೈವ ಕಾಲಶಬ್ದೋದಿತಾಹ. ಭಗವಂತ, ದುರ್ಗಾದೇವಿ, ಬ್ರಹ್ಮವಾಯುಗಳು, ಗರುಡ ಶೇಷ ರುದ್ರರು, ಇಂದ್ರ, ಸೂರ್ಯ, ಮತ್ತೆ ಯಮ, ಅಗ್ನಿ, ಮತ್ತು ಯಮನ ತಮ್ಮ ಒಬ್ಬ ಇದ್ದಾನೆ ಅವನು, ಇವರೆಲ್ಲರಿಗೂ ಕಾಲ ಶಬ್ದ ಸಲ್ಲುತ್ತದೆ. ಎಲ್ಲರೂ ಕಾಲವೇ ಇವರು. ಮತ್ತೆ ಭಾಗವತದ ತಾತ್ಪರ್ಯದಲ್ಲೇ ಬಂದಿರುವಂತಹ ಶ್ಲೋಕ ಇದೆ, ಹಿಂದೊಂದ್ ಕಡೆ ಬಂದಿದೆ. ಮುಂದೆ ಇನ್ನೊಂದು ಶ್ಲೋಕ ಬರುವುದಿದೆ, ಯಮಃ ಕಾಲೋ ಮನುಷ್ಯಾಣ ಕಾಲಸ್ಥಸ್ಯ ಸುದರ್ಶನ ಅಂತ. ಮನುಷ್ಯರಿಗೆ ಯಮನೇ ಕಾಲ, ಅವನಿಗೆ ಸುದರ್ಶನ ಚಕ್ರದ ಅಭಿಮಾನಿ ದೇವತೆ ಪ್ರದ್ಯುಮ್ನ, ಅವನಿಗೆ ಕಾಲ ಅಂತ ಕರ್ಸ್ಕೋತಾನೆ. ತಸ್ಯಾಪಿ ರುದ್ರ, ಆ ಸುದರ್ಶನ ಚಕ್ರದ ಅಭಿಮಾನಿ ದೇವತೆಯಾದ ಪ್ರದ್ಯುಮ್ನಿಗೆ ರುದ್ರ ಕಾಲ, ಆ ರುದ್ರನಿಗೆ ಚತುರ್ಮುಖ ಬ್ರಹ್ಮನೇ ಕಾಲ, ಅವನಿಗೆ ದುರ್ಗಾದೇವಿ ಕಾಲಳು, ಆ ದುರ್ಗಾದೇವಿಗೆ ಸ್ವಯಂ ಭಗವಂತನೇ ನಿಯಾಮಕ, ಅವನಿಗೆ ಪರಕಾಲ ಅಂತ ಹೇಳ್ತಾರೆ, ಪರಕಾಲ ಅಂತ ಅವನನ್ನು ಹೇಳ್ತಾರೆ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದ್ ಕಡೆ ಬರೋದಿದೆ. ಅದರಿಂದ ಇಲ್ಲಿ ಕಾಲಾಗ್ನಿ ರುದ್ರಾತ್ಮ ಎಂಬ ಶಬ್ದದಿಂದ ಏನನ್ನು ಇಟ್ಕೊಳ್ಬೇಕು? ಕೇವಲ ಯಮನನ್ನು ಇಟ್ಕೋಬೇಕು ಅಥವಾ ಉಳಿದವ್ರನ್ನ ಕೆಲವ್ರನ್ನ ಇಟ್ಕೊಳ್ಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಕೇವಲ ಯಮನನ್ನ ತಿಳಿದುಕೊಳ್ಳದೆ ಕಾಲಶಬ್ದ ವಾಚ್ಯರಾದಂತಹ ಭಗವಂತನಿಗೆ ಸಂಹಾರ ಕಾರ್ಯದಲ್ಲಿ ಸಹಕಾರ ಕೊಡುವಂತಹ ಜಯ ವಿಜಯಾದಿಗಳು ಅವರೆಲ್ಲ ಏನಿದ್ದಾರೆ ಅವರು, ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಈಗ ನಾನು ಹೇಳಿದ ಶ್ಲೋಕದಲ್ಲಿ ವರ್ಣಿತರಾದವರು, ಇವರೆಲ್ಲರನ್ನೂ ಕಾಲ ಎಂಬ ಶಬ್ದದಿಂದ ಇಟ್ಕೊಳ್ಳೋದು ಒಳ್ಳೆಯದು. ಯಮನನ್ನೂ ಇಟ್ಕೋಬೇಕು, ಕಾಲ ಶಬ್ದದಿಂದ ಯಮನನ್ನೂ ಇಟ್ಕೋಬೇಕು, ಉಳಿದ ದೇವತೆಗಳನ್ನು ಕೆಲವರನ್ನು ಇಟ್ಕೊಳ್ಬೇಕು. ಅಗ್ನಿ ಅಂತ ಪ್ರತ್ಯೇಕವಾಗಿ ಹೇಳಿರೋದ್ರಿಂದ ಅವನೊಬ್ಬನ್ನು ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಮನ ತಮ್ಮನನ್ನು ಇಟ್ಕೋಬೇಕು, ಅವನ ಪರಿವಾರ ಕೆಲವು ದೇವತೆಗಳಿದ್ದಾರಲ್ಲ ಅವರನ್ನು ಇಟ್ಕೊಳ್ಬೇಕು. ಇದರಲ್ಲಿ ಚಂದ್ರ ಒಬ್ಬ ಇಲ್ಲ, ಸೂರ್ಯ ಒಬ್ಬ ಮಾತ್ರ ಇದ್ದಾನೆ. ಚಕ್ರ ಇಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ. ಹೀಗೆ ಇವರೆಲ್ಲರೂ ಕೂಡ ಕಾಲರು. ಅದರಿಂದ ಅಗ್ನಿ ಒಬ್ಬನನ್ನು ಬಿಟ್ರೆ
ರುದ್ರದೇವನೊಬ್ಬರನ್ನು ಬಿಟ್ರೆ ಉಳಿದವರೆಲ್ಲರನ್ನೂ ಕೂಡ ಕಾಲ ಎಂಬ ಶಬ್ದದಿಂದ ತಗೊಳ್ಬೇಕು. ಯಾಕಂದ್ರೆ ಅವರನ್ನು ಹೇಳಲಿಕ್ಕೆ ಪ್ರತ್ಯೇಕವಾದ ಶಬ್ದವೇ ಇದೆ, ಕಾಲಾಗ್ನಿ ರುದ್ರಾತ್ಮ ಅಂತ. ಎಲ್ಲರನ್ನೂ ಇಟ್ಕೊಳ್ಬೇಕು ಅಂದ್ರೆ ಪರಮಾತ್ಮನ ಇಟ್ಕೊಳ್ಬೇಕಾಗಿಲ್ಲ, ಲಕ್ಷ್ಮೀದೇವಿಯನ್ನು ಇಟ್ಕೊಳ್ಬೇಕಾಗಿಲ್ಲ, ಗರುಡ ಶೇಷ ರುದ್ರರನ್ನು ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆ ಶ್ಲೋಕದಲ್ಲಿ ಭಾಗವತ ತಾತ್ಪರ್ಯದ ಶ್ಲೋಕ ಏನಿದೆ, ಹರಿ ಪ್ರಕೃತಿ ಬ್ರಹ್ಮವಾಯುಗಳು, ಗರುಡ ಶೇಷ ರುದ್ರರು, ಇಂದ್ರ ಸೂರ್ಯ ಅಂತ ಹೀಗೆ ಬಂದಿದೆ. ಅದರಲ್ಲಿ ಭಾಗವತ ತಾತ್ಪರ್ಯ ಹೇಳುವಂತೆ ಅಗ್ನಿ ಮತ್ತು ರುದ್ರರ ಬಗ್ಗೆ ಅಂತೂ ಇಲ್ಲಿ ಬಂದಿದ್ದೇ ಇದೆ. ಅಗ್ನಿಯನ್ನು ಬಿಡಬೇಕು, ರುದ್ರನನ್ನು ಬಿಡಬೇಕು, ಗರುಡ ಶೇಷರನ್ನು ಬಿಡಬೇಕು, ಬ್ರಹ್ಮವಾಯುಗಳನ್ನು ಬಿಡಬೇಕು, ಹರಿ ಮತ್ತು ದುರ್ಗೆಯನ್ನು ಕೂಡ ಬಿಡಬೇಕು. ಅದ್ರ ಬಗ್ಗೆ ಏನೋ ವಿವಾದ ಇಲ್ಲ. ಆದ್ರಿಂದ ಒಟ್ಟಾರೆ ಕಾಲರು ಅಂದ್ರೆ ಯಮನ ತಮ್ಮ, ಉಳಿದ ಕೆಲವು ದೇವತೆಗಳು, ಇಂದ್ರ ಮತ್ತೆ ಸೂರ್ಯ, ಆ ಜಯ ವಿಜಯಾದಿಗಳು, ಅವರೇ ಯಮನ ಕೆಲವರು ಕಾಲನಾಪಕರಾದ ಭಗವಂತನಿಗೆ ಸಂಹಾರ ಕರ್ಮದಲ್ಲೇ ಸಹಾಯ ಮಾಡುವಂತಹ ದೇವತೆಗಳು, ಅವರೆಲ್ಲರನ್ನೂ ತಗೊಳ್ಳೇಬೇಕು. ಮತ್ತೆ ಪ್ರಳಯ ಕಾಲದ ಅಗ್ನಿಯನ್ನು ತಗೊಳ್ಬೇಕು, ಮತ್ತೆ ರುದ್ರದೇವನನ್ನು ತಗೊಳ್ಬೇಕು. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹಾಗೊಂದು ಮಾತು ಕೇಳಿ ಬರ್ತದೆ, ರುದ್ರನಲ್ಲಿದ್ದಾನೆ, ಭಗವಂತನಿಗೂ ರುದ್ರ ಅಂತಾನೆ ಹೆಸರು ಅಂತ. ಓಂಕಾರದ ಅರ್ಥವನ್ನು ವಿಸ್ತರಿಸುವ ಪ್ರಸಂಗದಲ್ಲಿ ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರು, ಅವನು ಸೃಷ್ಟಿಕರ್ತ ಬ್ರಹ್ಮನಾಮ. ಯಹ ಅಸೃಜತ್ ಚತುರಾನನಂ, ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದವನೇ ಅವನು, ಚತುರ್ಮುಖ ಬ್ರಹ್ಮನಲ್ಲಿದ್ದಾನೆ. ನರಸಿಂಹ ಎಂಬ ರೂಪದಿಂದ ರುದ್ರನಲ್ಲಿದ್ದಾನೆ, ಅವನಿಗೆ ರುದ್ರ ಅಂತನೂ ಹೆಸರಿದೆ, ಯಾಕಂದ್ರೆ ರೌದ್ರ ಅಂದ್ರೆ ಭಯಾನಕ. ಆದ್ದರಿಂದ ಶಿವನನ್ನು ಸೃಷ್ಟಿಸಿದವನವನು, ಶಿವನನ್ನು ಕೂಡ ನಾಶಪಡಿಸುವವನು ಅವನು ಅಂತ ಬಂದಿದೆ. ಹೀಗೆ 3 ರೂಪಗಳು, ಬ್ರಹ್ಮನಲ್ಲಿರುವ ರೂಪ, ರುದ್ರನಲ್ಲಿರುವ ರೂಪ, ಹಾಗೆ ತಾನು ಪಾಲಿಸುವಂತಹ ರೂಪ. ಹೀಗೆ 3 ರೂಪಗಳಿಂದ ಭಗವಂತ ಇದ್ದಾನೆ, ಅವನನ್ನ ಈ ಓಂಕಾರ ಹೇಳ್ತದೆ ಅಂತ ಈಗ ಬಂದಿದೆ. ವೈಕುಂಠ ಲೋಕದಲ್ಲಿರುವಂತಹ ಭಗವಂತನ ರೂಪ ಇನ್ನೊಂದು. ಇಲ್ಲಿ ಇಷ್ಟೆಲ್ಲ ನೋಡಿದ್ದಾದ ಮೇಲೆ ಬೇರೆ ಕೆಲವು ವ್ಯಾಖ್ಯಾನಗಳನ್ನು ನೋಡುವಾಗ ವೀರರಾಘವರ ಮತ್ತು ಶ್ರೀಧರರ ವ್ಯಾಖ್ಯಾನದಲ್ಲಿ ನನಗೆ ವಿಶೇಷ ಏನು ಕಾಣಲಿಲ್ಲ. ಆದ್ರೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಅವ್ರು ಮಾಡಿದ ಒಂದು ವ್ಯಾಖ್ಯಾನ ತುಂಬಾ ವಿಶಿಷ್ಟವಾಗಿದೆ, ಸ್ವಲ್ಪ ವಿಭಿನ್ನವಾಗಿದೆ ಅಂತ ಕಾಣಿಸ್ತು ನನಗೆ. ಅದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವೂ ಏನಲ್ಲ. ಅದನ್ನ ಒಂದು ಇಲ್ಲಿ ಪ್ರಸ್ತಾವಿಸಿದಾಗ, ಅದನ್ನೊಂದು ಗಮನಿಸಿದಾಗ ನನಗೆ ಹೆಚ್ಚು ಸಮಾಧಾನ ಕಂಡಿತು. ಕಾಲಾಗ್ನಿ ರುದ್ರಾತ್ಮ ಅಂತಿದೆಯಲ್ಲ, ಅದಕ್ಕೆ ಅವರು ಅರ್ಥ ಬರೀತಾರೆ, ಕಾಲಾಗ್ನಿ ಅಂದ್ರೆ ಪ್ರಳಯ ಕಾಲದ ಅಗ್ನಿ, ಅದರಂತೆ ರುದ್ರ ಭಯಾನಕವಾದ ಸ್ವರೂಪ ಇದ್ದವನು, ಪ್ರಳಯ ಕಾಲ ಅನಲ ತುಲ್ಯ ರುದ್ರ ರೂಪಧಾರಿ ಅಂತ ಅರ್ಥ ಬರೀತಾರೆ ಅವರು. ಇಲ್ಲಿ ಕಾಲ, ಅಗ್ನಿ, ರುದ್ರ ಅಂತ 3 ನಾವು ಇಟ್ಕೊಳ್ಬೇಕಾಗಿಲ್ಲ. ಕಾಲಾಗ್ನಿ ಅಂದ್ರೆ ಪ್ರಳಯ ಕಾಲದ ಅಗ್ನಿ, ಕಾಲಾನಲ ಅಂತ ಹೇಳ್ತಾರೆ ಅದನ್ನು. ಕಾಲ ಅಂದ್ರೆ ಪ್ರಳಯ ಕಾಲ ಅಂತಾನೆ ಅನೇಕ ಕಡೆ ಶಾಸ್ತ್ರದಲ್ಲಿ ವರ್ಣನೆ ಬಂದೇ ಇದೆ. ಹಾಗಾಗಿ ಕಾಲಾಗ್ನಿ ಅಂದ್ರೆ ಪ್ರಳಯ ಕಾಲದ ಅಗ್ನಿ. ಆ ಅಗ್ನಿಯಂತೆ ರುದ್ರ ಭಯಂಕರವಾದದ್ದು. ರುದ್ರ ಎಂಬ ಶಬ್ದಕ್ಕೆ ಭಯಂಕರ ಅಂತಾನೆ ಅರ್ಥ. ರೌದ್ರತ್ವಾತ್ ಸಹ ರುದ್ರ ಅಂತ ಐತರೇಯ ಉಪನಿಷತ್ತಿನ ಭಾಷೆಯಲ್ಲೇ ಬಂದದ್ದು ನಾವೀಗ ನೋಡಿದ್ವಿ. ಅಂತಹ ಸ್ವರೂಪ ಉಳ್ಳವನು ಈ ಭಗವಂತ ಅಂತ ಅರ್ಥ. ರುದ್ರ ರೂಪವನ್ನೇ ತಾಳಿ ಅಂತ ಬರೆದಿದ್ದಾರೆ ಅವರು ರಾಧಾಕೃಷ್ಣರು. ರುದ್ರ ಎಂಬ ಹೆಸರಿನಿಂದ ರುದ್ರನಲ್ಲಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ಆಯ್ತು. ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಇವರ ಅರ್ಥವನ್ನು ಹೇಳಿದ್ದಾನೆ. ಕಾಲಾಗ್ನಿಯಂತೆ ರುದ್ರ ಭಯಂಕರವಾದ ರೂಪವುಳ್ಳವರು. ತಾತ್ಪರ್ಯ ನಿರ್ಣಯ ಏನು ಹೇಳಿದೆ? ತಾತ್ಪರ್ಯ ನಿರ್ಣಯದಲ್ಲಿ ವಾಮನ ಪುರಾಣದ ಶ್ಲೋಕವನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿ ನೃಸಿಂಹೋ ರುದ್ರ ಸಂಸ್ಥಿತ, ರುದ್ರನಲ್ಲಿದ್ದು ನರಸಿಂಹನ ರೂಪದಿಂದ ಅವನ ಜಗತ್ತನ್ನು ನಾಶಪಡಿಸ್ತಾನೆ ಅಂತ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಕೇವಲ ರುದ್ರನಲ್ಲಿರುವ ನರಸಿಂಹನ ಬಗ್ಗೆ ಬಂದಿದೆ.
ಕಾಲದ ಬಗ್ಗೆ ಮತ್ತು ಅಗ್ನಿ ಬಗ್ಗೆ ಅಲ್ಲಿ ಬರ್ಲೇ ಇಲ್ಲ. ಭಾಗವತ ತಾತ್ಪರ್ಯದಲ್ಲಿ ಅದು ಯಾಕೆ ಬರ್ಲಿಲ್ಲ ಅನ್ನೋದನ್ನ ಸ್ವಲ್ಪ ನಾವು ವಿಚಾರ ಮಾಡ್ಬೇಕಾಗ್ತದೆ. ಭಾಗವತದಲ್ಲಿ ಬಂದಿದೆ ಕಾಲ ಮತ್ತು ಅಗ್ನಿ ಅಂತ, ಆದ್ರೆ ಭಾಗವತ ತಾತ್ಪರ್ಯದಲ್ಲಿ ಅಂಥದ್ದು ಯಾಕೆ ಬರ್ಲಿಲ್ಲ? ಅನೇಕ ಕಡೆ ಆಚಾರ್ಯರು ಭಾಗವತವನ್ನು ವ್ಯಾಖ್ಯಾನ ಮಾಡ್ಲಿಕ್ಕೆ ಭಾಗವತ ತಂತ್ರ ಭಾಗವತ ಮೊದಲಾದನ್ನು ಹೇಳ್ತಿರ್ತಾರೆ. ಕೆಲವು ಬೇರೆ ಪುರಾಣದ ಶ್ಲೋಕಗಳನ್ನು ಹೇಳ್ತಿರ್ತಾರೆ. ಭಾಗವತದ ಸಂದೇಹಗಳಿಗೆ ಅವೆಲ್ಲ ಒಂದು ಪರಿಹಾರಕ್ಕಾಗುವಂತ ಇರ್ತವೆ. ಕಾಲ ಶಬ್ದದಿಂದ ಯಾರನ್ನ ಇಟ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೇನು ಭಾಗವತ ತಾತ್ಪರ್ಯದಲ್ಲಿ ಉತ್ತರ ಕಾಣಿಸಿಲ್ಲ. ರುದ್ರನಲ್ಲಿರುವ ನರಸಿಂಹನ ರೂಪ ಅಂತ ಇಷ್ಟೇ ಬಂದಿದೆ. ಹಾಗಾದ್ರೆ ಆಚಾರ್ಯರಿಗೆ ಕಾಲಾಗ್ನಿ ರುದ್ರಾತ್ಮ ಅಂದ್ರೆ ಪ್ರಳಯ ಕಾಲದಂತೆ ಭಯಾನಕವಾದ, ಪ್ರಳಯ ಕಾಲದ ಅಗ್ನಿಯಂತೆ ಭಯಾನಕವಾದ ರೂಪ ಅದು ರುದ್ರನಲ್ಲಿದೆ, ನರಸಿಂಹನ ರೂಪ ಅಂತ ಈಗ ಅರ್ಥ ಇಟ್ಕೊಂಡ್ಬಿಟ್ರೆ ಆ ಕಾಲ ಅಗ್ನಿ ಇತ್ಯಾದಿಗಳನ್ನು ನಾವು ಹೇಳುವ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಒಟ್ಟಾರೆ ಭಾಗವತ ತಾತ್ಪರ್ಯಕ್ಕೆ ಭಗವಂತನ 3 ರೂಪಗಳನ್ನು ಮಾತ್ರ ಹೇಳುವಂತಹ ಒಂದು ಉದ್ದೇಶ ಇದೆ. ಮತ್ಸ್ಯಾದಿ ರೂಪದಿಂದ ಪೋಷಣೆ ಮಾಡ್ತಾನೆ, ಪೋಷಣೆ ಮಾಡುವ ಭಗವಂತನ ರೂಪಗಳ ಒಂದು ಗುಂಪು, ನಾಶ ಮಾಡುವ ಭಗವಂತನ ರೂಪ ಒಂದು, ಸೃಷ್ಟಿಸುವ ಭಗವಂತನ ರೂಪ ಇನ್ನೊಂದು. ವಿರಿಂಚಸ್ತಃ ಸೃಜತೆ ಅಂತ ಒಟ್ಟು 3 ರೂಪಗಳನ್ನು ಹೇಳುವ ಉದ್ದೇಶ ಇದೆ. ಆ 3 ರೂಪಗಳಲ್ಲಿ ಪ್ರಳಯ ಮಾಡುವ ಭಗವಂತನ ರೂಪವನ್ನ ರುದ್ರನಲ್ಲಿರುವ ನರಸಿಂಹ ರೂಪ ಅಂತ ಹೇಳಿದ್ದಾರೆ. ರುದ್ರನಲ್ಲಿರುವ ನರಸಿಂಹನ ರೂಪ ಅದು ಹೇಗಿದೆ ಅಂದ್ರೆ ಪ್ರಳಯ ಕಾಲದ ಕಾಲಾಗ್ನಿ ಅಂದ್ರೆ ಪ್ರಳಯ ಕಾಲ ಅದರಂತೆ ರುದ್ರವಾಗಿದೆ. ರುದ್ರನಲ್ಲಿರುವ ಭಗವಂತನ ರೂಪಕ್ಕೂ ಕೂಡ ರುದ್ರ ಅಂತಾನೆ ಹೆಸರು. ಯಾಕೆಂದ್ರೆ ಅದು ಭಯಂಕರವಾದದ್ದು. ಅದು ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆ ವಿಚಾರ ಬಂತು. ನರಸಿಂಹನಿಗೆ ರುದ್ರ ಅಂತ ಹೆಸರಿದೆ. ಯಾಕೆಂದ್ರೆ ರೌದ್ರ ಆದ್ರಿಂದ, ಭಯಾನಕವಾದ್ರಿಂದ. ಅದು ರುದ್ರನಿಗೂ ಅಂತರ್ಯಾಮಿಯಾದ ರೂಪ ಅದು ಹೀಗೆ ಬಂದಿದೆ. ಈ ರಾಧಾಕೃಷ್ಣರು ತೋರಿಸಿಕೊಂಡಿರುವಂತಹ ಈ ಅರ್ಥ ಅದರಲ್ಲಿ ಕೆಲವೊಂದಕ್ಕೆ ನಾವು ಕತ್ತರಿ ಹಾಕಿ ಪ್ರಳಯ ಕಾಲದ ಅಗ್ನಿಯಂತೆ ಭಯಾನಕವಾದ ನರಸಿಂಹನ ರೂಪ ಅದು ರುದ್ರನಲ್ಲಿದೆ ಅಂತ ಅರ್ಥ ಇಟ್ಕೊಂಡ್ಬಿಟ್ರೆ ಇವ್ಯಾವ ಸಂಶಯಗಳಿಗೆ ಅವಕಾಶ ಇರೋದಿಲ್ಲ. ಯಮನಾಗ್ಲಿ, ಯಮನ ಅನುಚರರಾಗ್ಲಿ, ಪ್ರಳಯ ಕಾಲದ ಸಂವರ್ತಕ ಅಗ್ನಿ ಆಗ್ಲಿ ಅದು ಯಾವುದೂ ಕೂಡ ಪ್ರಳಯಕಾರಕ ಅಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕೆಳಗಿನ ಆ ಪ್ರಳಯಕಾರಕಗಳನ್ನು ಹೇಳುವ ಉದ್ದೇಶ ಭಾಗವತಕ್ಕಾಗ್ಲಿ ಭಾಗವತ ತಾತ್ಪರ್ಯಕ್ಕಾಗ್ಲಿ ಇದ್ದಂತೆ ಇಲ್ಲ. ಆದ್ರಿಂದ ಕಾಲ ಅಗ್ನಿ ಎಂಬುದನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಳದೆ, ಕಾಲ ಶಬ್ದದಿಂದ ಯಾರನ್ನ ಇಟ್ಕೊಳ್ಬೇಕು ಅಂತ ಆಲೋಚನೆ ಮಾಡದೆ, ಕಾಲಾಗ್ನಿ ಅಂದ್ರೆ ಪ್ರಳಯ ಕಾಲದ ಅಗ್ನಿ, ಪ್ರಳಯ ಕಾಲದ ಅಗ್ನಿ ಅಂತ ಭಯಾನಕವಾದ ರೂಪ, ಆ ರೂಪ ರುದ್ರನಲ್ಲಿದೆ ಅಂತ ಅರ್ಥ ಇಟ್ಕೊಂಡ್ಬಿಟ್ರೆ ಈ ನಾವು ಬಂದಿರುವಂತ ಸಂಶಯಕ್ಕೂ ಕೂಡ ಒಂದು ಪರಿಹಾರ ಸಿಗ್ತದೆ ಅಂತ ನನ್ನ ಆಲೋಚನೆ. ಅದನ್ನ ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಇದ್ರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು. ಯಾದವಾರ್ಯ ಹೇಳಿದ ಅರ್ಥವನ್ನು ಬಿಟ್ಟು, ಗೋವಿಂದಾಚಾರ್ಯ ಹೇಳಿದ ಅರ್ಥವನ್ನು ಬಿಟ್ಟು, ರಾಧಾಕೃಷ್ಣರು ಅಂತ ಅವ್ರು ನಮ್ಮ ಸಂಪ್ರದಾಯಕ್ಕೆ ಸೇರಿದವರಲ್ಲ, ಅವ್ರು ಹೇಳಿದ ಅರ್ಥವನ್ನು ತಗೊಂಡಿದ್ದೀರಲ್ಲ ಅಂತ ಯಾರ್ಯಾರು ಆಕ್ಷೇಪ ಬರ್ಬೋದು. ಅವ್ರ ಹೇಳಿದ ಅರ್ಥವನ್ನು ಪೂರ್ಣವಾಗಿ ಏನು ತಗೊಂಡಿಲ್ಲ. ಸ್ವಲ್ಪ ಅವ್ರು ಹೇಳಿದ ಅರ್ಥದಲ್ಲಿ ಒಂದು 70% ಭಾಗವನ್ನು ಮಾತ್ರ ತಗೊಂಡಿದ್ದೇನೆ. ಉಳಿದ ಕೆಲವು ಅವ್ರು ಹೇಳಿದ ಅಂಶಗಳಿಗೆ ಕತ್ತರಿ ಹಾಕಿದ್ದೇನೆ. ಇದನ್ನ ವಿದ್ವಾಂಸರು ಆಲಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹೊಸಿಗೆ ಹಾಕಿದ್ರು ಎನ್ನು ಶ್ರೀಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.